ಕನ್ನಡದಲ್ಲಿ ಖ್ಯಾತ ಸಿನಿಮಾ ವಿಲನ್ ಆಗಿ ಇವರು ಕಾಣಿಸಿಕೊಂಡಿದ್ರು ಮತ್ತು ಅತಿ ದೊಡ್ಡ ವಿಲನ್ ಪಾತ್ರವನ್ನು ಕೂಡ ಇವರು ನಿಭಾಯಿಸುತ್ತಿದ್ದಂತಹ ಲೇಡಿ ಡಾನ್ ಅಂತಲೇ ಕೂಡ ಹೆಸರು ತೆಗೆದುಕೊಂಡಿದ್ದಂತಹ ನಟಿ ಇದೀಗ ಬೆಳ್ಳಂಬೆಳಗಿನ ಹೃದಯಾಘಾತದಿಂದ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗ್ತದೆ. ತಮಿಳುನಾಡಿನ ಚೆನ್ನೈನಲ್ಲಿ ಇದೀಗ ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಈಗ ಬರ್ತಿರೋಂಥದ್ದು. ಇನ್ನು ಅವರು ಕನ್ನಡದಲ್ಲಿ ಉಪೇಂದ್ರ ಸಿನಿಮಾದಲ್ಲೂ ಕೂಡ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಮತ್ತು ಮಹಾಲಕ್ಷ್ಮಿ ಅವರ ದುರ್ಗಿ ಸಿನಿಮಾದಲ್ಲೂ ಕೂಡ ಅವರು ವಿಲನ್ ಪಾತ್ರದಲ್ಲಿ ಮತ್ತು ದರ್ಶನ್ ಅವರ ಡಿ ಬಾಸ್ ಅವರ ಕಿಟ್ಟಿ ಸಿನಿಮಾದಲ್ಲೂ ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂತಹ ಮಾರಿಮುತ್ತು ಅವರು ಇದೀಗ ಕೊನೆ ಸೆಳೆದಿರುವಂಥದ್ದು. ಮಾರಿಮುತ್ತು ಹೆಸರು ಕೇಳಿದ್ರೆ ಸಾಕು ಭಯ ಬೀಳೋರು ಮತ್ತು ಮಾರಿಮುತ್ತು ಅವರ ಪಾತ್ರನೂ ಕೂಡ ಅಷ್ಟೇ ಭಯಾನಕವಾಗಿರೋದು ಅಂತಲೂ ಕೂಡ ಹೇಳ್ಬೋದು. ಇವರ ಪಾತ್ರ ಕಂಡು ಎಷ್ಟೋ ಜನ ಭಯ ಬೀಳೋರು, ಇವರು ಸ್ಕ್ರೀನ್ ಮೇಲೆ ಬಂದರೆ ಸಾಕು ಹೆದರೋರು ಅಂತ ಹೇಳ್ಬೋದು. ಇಂಥ ಅತಿ ದೊಡ್ಡ ಲೇಡಿ ವಿಲನ್ ಆಗಿದ್ದಂಥ ಇವರು ಸುಮಾರು ದಿನಗಳಿಂದ ಕೂಡ ಅನಾರೋಗ್ಯದಿಂದ ಬಳಲ್ತಿದ್ದು ಅಂತ ಹೇಳಲಾಗುತ್ತೆ. ಸದ್ಯ ತಮ್ಮ ದೇಹದ ತೂಕನೇ ಅವರಿಗೆ ಭಾಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗಿತ್ತು ಅಂತ ಹೇಳಲಾಗ್ತಿರೋಂಥದ್ದು. ಸದ್ಯಕ್ಕೆ ಅವರು ಮುಂಜಾನೆ 3 ಗಂಟೆ ಸುಮಾರಿನಲ್ಲಿ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಚೆನ್ನೈನಲ್ಲೇ ಇರುವಂಥ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಷ್ಟರಲ್ಲೇ ಚಿಕಿತ್ಸೆ ಫಲಕಾರಿಯಾಗಿದೆ, ಕೊನೆ ಸೆಳೆದಿದ್ದಾರೆ ಅನ್ನೋ ಮಾಹಿತಿ